ಶೆಟ್ರೆ, ಮದುವೆ ಊಟ ಯಾವಾಗ? ನಿಮ್ದು ಸೂಪರ್ ಜೋಡಿ ಎಂದವರಿಗೆ ಗುಡ್ ನ್ಯೂಸ್ ಕೊಟ್ರ ಚಂದನ್ ಶೆಟ್ಟಿ. ಕನ್ನಡ ರಾಪರ್ ಚಂದನ್ ಶೆಟ್ಟಿ ಹೊಸ ವರ್ಷಕ್ಕೆ ತಮ್ಮ ಫ್ಯಾನ್ಸ್ಗೆ ಸಖತ್ ಆಗಿರೋ ಕಾಟನ್ ಕ್ಯಾಂಡಿ ತಿನ್ನಿಸಿದ್ರು. ಹೌದು, ಕಾಟನ್ ಕ್ಯಾಂಡಿ ಎಂಬ ಹಾಡನ್ನು ಅವರು ರಿಲೀಸ್ ಮಾಡಿದ್ದರು. ಇದೀಗ ಆ ಹಾಡು 16 ಮಿಲಿಯನ್ಗೂ ಅಧಿಕ ವ್ಯೂಸ್ ಪಡೆದುಕೊಂಡಿದೆ. ಇದೇ ಖುಷಿಯಲ್ಲಿ ಚಂದನ್ ಶೆಟ್ಟಿ ಶೇರ್ ಮಾಡಿರುವ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದು, ಶೆಟ್ರೆ, ನಿಮ್ದು ಸೂಪರ್ ಜೋಡಿಗೆ ಎಂದವರಿಗೆ ಚಂದನ್ ಶೆಟ್ಟಿ ಸಖತ್ ರಿಪ್ಲೈ ಕೊಟ್ಟಿದ್ದಾರೆ. ದಾಖಲೆ ಬರೆದ ಚಂದನ್ ಶೆಟ್ಟಿ ಹೊಸ ಕಾಟನ್ ಕ್ಯಾಂಡಿ ಸಾಂಗ್ ಭಾರಿ ವೈರಲ್ ಆಗ್ತಿದೆ. ಸುಷ್ಮಿತಾ ಜೊತೆಗಿನ ಫೋಟೋಸ್. ಶೆಟ್ರೆ, ಮದುವೆ ಊಟ ಫಿಕ್ಸಾ? ಅತ್ತಿಗೆ ಸೂಪರ್ ಎಂದ ಫ್ಯಾನ್ಸ್ ಕಾಟನ್ ಕ್ಯಾಂಡಿ ಹಾಡಿನ ಮೂಲಕ ಚಂದನ್ ಶೆಟ್ಟಿ ಮೋಡಿ ಮಾಡಿದ್ದಾರೆ. ಕೇಳುಗರಿಗೆ ಆ ಕಾಟನ್ ಕ್ಯಾಂಡಿಯು ಸಖತ್ ಕಿಕ್ ಕೊಡ್ತಿದೆ. ಇನ್ಸ್ಟಾಗ್ರಾಂನಲ್ಲಿ ಅಂತೂ ಕಾಟನ್ ಕ್ಯಾಂಡಿ ರೀಲ್ಸ್ನದ್ದೇ ಹಾವಳಿಯಾಗಿದೆ. ಪ್ರತಿಯೊಬ್ಬರೂ ಈ ಹಾಡಿಗೆ ಸೊಂಟ ಬಳುಕಿಸಿ ರೀಲ್ಸ್ ಮೇಲೆ ರೀಲ್ಸ್ಗಳನ್ನು ಮಾಡುತ್ತಿದ್ದಾರೆ. ಕಾಟನ್ ಕ್ಯಾಂಡಿ ಹಾಡಿಗೆ ಸೋತು ರಿಪೀಟ್ ಮೋಡ್ನಲ್ಲಿ ಹಾಡನ್ನು ಕೇಳ್ತಿದ್ದಾರೆ. ಇದೀಗ 16 ಮಿಲಿಯನ್ ದಾಖಲೆ ವ್ಯೂಸ್ನತ್ತ ಕಾಟನ್ ಕ್ಯಾಂಡಿ ಓಟ ಮುಂದುವರೆದಿದೆ. ಕಾಟನ್ ಕ್ಯಾಂಡಿ ಜೊತೆ ಚಂದನ್ ಶೆಟ್ಟಿ ಡಿನ್ನರ್. ಈ ಖುಷಿಯನ್ನು ಚಂದನ್ ಶೆಟ್ಟಿ ಇನ್ಸ್ಟಾಗ್ರಾಂನಲ್ಲಿ ಕೆಲ ಫೋಟೋಗಳನ್ನು ಹಂಚಿಕೊಂಡು ಸಂಭ್ರಮಿಸಿದ್ದಾರೆ. ಫೋಟೋದಲ್ಲಿ ಕಾಟನ್ ಕ್ಯಾಂಡಿಯ ಹಾಡಿಗೆ ಹೆಜ್ಜೆ ಹಾಕಿರುವ ಸುಷ್ಮಿತಾ ಗೋಪಿನಾಥ್ ಜೊತೆಗೆ ಚಂದನ್ ಮಸ್ತ್ ಆಗಿ ಪೋಸ್ ಕೊಟ್ಟಿದ್ದಾರೆ. ಕ್ಯಾಪ್ಷನ್ ಹೇಳುವಂತೆ, ಚಂದನ್ ಸುಷ್ಮಿತಾ ಡಿನ್ನರ್ ಸಮಯದ ಸುಂದರ ಕ್ಷಣದ ಫೋಟೋಗಳಿವು. ಚಂದನ್ ಸುಷ್ಮಿತಾ ಫೋಟೋ ಸಖತ್ ವೈರಲ್. ಕಾಟನ್ ಕ್ಯಾಂಡಿ ಹಾಡು ರಿಲೀಸ್ ಆದಾಗಿನಿನ್ನೂ ಚಂದನ್ ಹಾಗೂ ಸುಷ್ಮಿತಾ ಜೋಡಿ ಸಖತ್ ಮೋಡಿ ಮಾಡುತ್ತಿದೆ. ರಿಯಲ್ ಲೈಫ್ನಲ್ಲಿ ಚಂದನ್ ಹಾಗೂ ಸುಷ್ಮಿತಾ ಜೋಡಿಗಳಾದ್ರೆ ಇನ್ನೂ ಚೆಂದ ಅಂತೆಲ್ಲ ಕಾಮೆಂಟ್ಸ್ಗಳನ್ನು ನೆಟ್ಟಿಗರು ಮಾಡ್ತಿದ್ದಾರೆ. ಸದ್ಯ ಸುಷ್ಮಿತಾ ಜೊತೆ ಇರುವ ಫೋಟೋವನ್ನು ಚಂದನ್ ಹಂಚಿಕೊಂಡಿದ್ದೆ. ತಡ ಕಮೆಂಟ್ಸ್ಗಳ ಸುರಿಮಳೆ ಹರಿದು ಬಂದಿದೆ. ಶೆಟ್ರೆ, ಅತ್ತಿಗೆ ಸೂಪರ್, ಮದುವೆ ಊಟ ಯಾವಾಗ? ಶೆಟ್ರೆ, ಮದುವೆ ಯಾವಾಗ? ಮದುವೆ ಊಟ ಫಿಕ್ಸಾ? ಅತ್ತಿಗೆ ಅಂತೂ ಸೂಪರ್, ನಿಮ್ಮಿಬ್ಬರ ಜೋಡಿ ಸಖತ್ತಾಗಿದೆ ಅಂತೆಲ್ಲ ಕೆಲವರು ಪೋಸ್ಟ್ಗೆ ಕಾಮೆಂಟ್ ಮಾಡಿದ್ದಾರೆ. ಹುಡುಗ ಹುಡುಗಿ ಒಂದೇ ಫ್ರೇಮ್ನಲ್ಲಿ ಇದ್ದಾರೆ ಅಂದ ತಕ್ಷಣ ಇಬ್ಬರೂ ಪ್ರೀತಿಯಲ್ಲಿದ್ದಾರೆ ಅಂತೇನಿಲ್ಲ ಎಂದು ಕೆಲವರು ಕಮೆಂಟ್ ಹಾಕಿದ್ದಾರೆ. ಸ್ವಲ್ಪ ಮುಂದುವರೆದು ಇನ್ನೊಬ್ಬರು, ಅಯ್ಯೋ ನಮ್ಮ ಹೊಟ್ಟೆ ಯಾಕೆ ಉರಿಸ್ತೀರಾ ಎಂದಿದ್ದಾರೆ. ಇದ್ಯಾವ ಕಮೆಂಟ್ಗಳಿಗೂ ಚಂದನ್ ಕೇರ್ ಮಾಡಿಲ್ಲ. ಆದ್ರೆ ಆ ಒಂದು ಕಮೆಂಟ್ಗೆ ಚಂದನ್ ರಿಪ್ಲೈ ಮಾಡಿರೋದು ಮಾತ್ರ ಎಲ್ಲರ ಗಮನ ಸೆಳೆಯುತ್ತಿದೆ. ಸೂಪರ್ ಜೋಡಿಯೇ ಎಂದಿದ್ದಕ್ಕೆ ನಾಚಿಕೊಂಡ ಚಂದನ್ ಶೆಟ್ಟಿ, ಏನ್ ಚೆಂದ ಕಾಣಿಸ್ತೀರಾ, ನೀವೇ ಚೆಂದ ಕಪಲ್ರಿ ಅನ್ನೋ ಕಮೆಂಟ್ ಬಂದಿದೆ. ಈ ಕಾಮೆಂಟ್ಗೆ ಚಂದನ್ ನಾಚಿಕೊಂಡು, ಅಯ್ಯೋ ಸುಮ್ಮನೆ ಇರಿಯೇ ಅಂತ ರಿಪ್ಲೈ ಮಾಡಿದ್ದಾರೆ. ಇದನ್ನು ಗಮನಿಸಿದ ನೆಟ್ಟಿಗರು, ಹಾಗಾದ್ರೆ ಶೆಟ್ರು ಮೀನಿಗೆ ಬಲೆ ಹಾಕಿರೋದು ನಿಜಾನೇಯೇ ಎಂದು ಬರೆದುಕೊಂಡಿದ್ದಾರೆ. ಕಾಟನ್ ಕ್ಯಾಂಡಿ ಹಾಡಿಗೆ ಎದುರಾಗಿತ್ತು ಸಂಕಷ್ಟ. ಕಾಟನ್ ಕ್ಯಾಂಡಿಯು ಸಾಂಗ್ ರಿಲೀಸ್ ಆದ ಮೇಲೆ ಚಂದನ್ ನನ್ನ ಹಾಡಿನ ಟ್ಯೂನ್ ಕದ್ದಿದ್ದಾರೆ ಎಂದು ವ್ಯಕ್ತಿಯೊಬ್ಬರು ಆರೋಪ ಮಾಡಿದ್ದರು. ಈ ಆರೋಪಗಳಿಗೆ ಚಂದನ್ ತುಂಬಾ ಕೂಲ್ ಆಗಿ ಉತ್ತರ ಕೊಟ್ಟಿದ್ದರು. ಆದಾಗ್ಯೂ ಕಾಟನ್ ಕ್ಯಾಂಡಿ ಹಾಡು ಸದ್ಯ ಟ್ರೆಂಡಿಂಗ್ನಲ್ಲಿದೆ. ನಿವೇದಿತಾ ಗೌಡ ಜೊತೆ ಚಂದನ್ ಶೆಟ್ಟಿ ಡಿವೋರ್ಸ್ ಪಡೆದ ನಂತರ ಚಂದನ್ ಶೆಟ್ಟಿ ಈಸ್ ಬ್ಯಾಕ್ ಅಂತ ಫ್ಯಾನ್ಸ್ ಖುಷಿಯಾಗಿದ್ದಾರೆ.